ಇವತ್ತು ನಾನು ಸೊಪ್ಪು ಒಗ್ಗರಣೆ ಮಾಡ್ತಾಯಿದ್ದೀನಿ. ಫಸ್ಟು ಬಾಣಲಿ ಇಟ್ಟು ನೀರೆಲ್ಲ ಆರಿದ್ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸೊಪ್ಪಿಗೆ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಬೆಳಗ್ಗೆನೇ ಬಿಡಿಸಿ ನೀರಲ್ಲಿ 2 ಅವರಿಂದ ನೆನೆಸ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಒಂದು ಅರ್ಧ ಗಂಟೆ ಮುಂಚೆ ಹೆಸರು ಬೇಳೆ ಪಂಗುಲ್ಗೆ ಹಾಕ್ತೀವಲ್ಲ, ಆ ಬೇಳೆ ಒಂದು 3 ಸ್ಪೂನಷ್ಟು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಇದಾರಿದ್ಮೇಲೆ ಒಂದು ಈರುಳ್ಳಿ ಹಾಕ್ತೀನಿ. ಒಂದು ಈರುಳ್ಳಿ ಕೆಂಪಗಾದ್ಮೇಲೆ ಆ ನೆನೆಸಿರೋ ಹೆಸರು ಬೇಳೆ ನೀರು 2 ಸಲ ತೊಳೆದು ಆ ಬೇಳೆನ ಇದರೊಳಗೆ ಹಾಕ್ತೀನಿ. ಹೆಸರು ಬೇಳೆ ಹಾಕಿ ಆ ಬೇಳೆ ಬೇಯೋಕ್ಕೆ ಒಂದು ಚಿಕ್ಕ ಲೋಟ ಕಾಫಿದು ನೀರು ಹಾಕ್ತೀನಿ, 1 ಲೋಟ. ಇದಕ್ಕೆ ಒಂದು ಅರ್ಧ ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಏನಕ್ಕಂದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತೀನಿ, ಅದಕ್ಕೆ ನನಗೆ ಅರ್ಧನೇ ಸಾಕು. ಅರ್ಧ ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಈಗ ಈ ಬೇಳೆ ಜೊತೆಲೇ ಸೊಪ್ಪನ್ನು ಕಟ್ ಮಾಡಿ, ಕೀರೆ ಸೊಪ್ಪು, ಸೊಪ್ಪಿಗೆ ಸೊಪ್ಪು, ದಂಟು ಸೊಪ್ಪು ಎಲ್ಲ ಕಟ್ ಮಾಡಿ ಬೇಳೆ ಜೊತೆನೇ ಹಾಕ್ತೀನಿ. ಹಾಕಿ ಇದಕ್ಕೆ ಸ್ವಲ್ಪ 1/4 ಚಮಚ ಮೆಣಸಿನ ಪುಡಿ ಮನೇಲಿ ಮಾಡಿಟ್ಟಿದ್ದೀವಿ, 1/4 ಚಮಚ ಮೆಣಸಿನ ಪುಡಿ ಹಾಕ್ತೀನಿ. 1/4 ಚಮಚ ಉಪ್ಪು, ಯಾಕಂದರೆ ಸೊಪ್ಪು ಉಪ್ಪು ಜಾಸ್ತಿ ಹಿಡಿಯಲ್ಲ. ಸೊಪ್ಪನ್ನ ನಾವು ಕೆಳಗಡೆನೂ ಕಟ್ ಮಾಡ್ಕೋಬೋದು. ಚಿಕ್ಕ ಚಮಚ ಇದು, 1/4 ಚಮಚ ಮೆಣಸಿನ ಪುಡಿ ಹಾಕಿದ್ದೀನಿ. 1/4 ಚಮಚ ಉಪ್ಪು ಜಾಸ್ತಿ ಹಿಡಿಯಲ್ಲ ಸೊಪ್ಪು. ಇನ್ನೊಂದು 1/4 ಲೋಟ ನೀರು ಹಾಕಿ ಪೂರ 10 ನಿಮಿಷ 15 ನಿಮಿಷ ನೀರು ಹಿಂಗೋ ಗಂಟ ಬೇಯಿಸ್ತೀನಿ. ಆವಾಗ ಬೇಳೆ ಸೊಪ್ಪು 2 ಬೆಂದಿರ್ತದೆ. ಹೆಸರು ಬೇಳೆ ಅಷ್ಟು ಬೆಂದರೆ ಸಾಕು, ಸೊಪ್ಪು ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನೀರು ಹಿಂಗೋ ಗಂಟ ಒಂದು 10ರಿಂದ 15 ನಿಮಿಷ ಸಣ್ಣ ಉರಿಲಿ ಬೇಯಿಸಬೇಕು. ಈಗ ಉರಿ ಸಣ್ಣನೇ ಇದೆ. ನಾನು ಈರುಳ್ಳಿ ಕೆಂಪಗಾದ ತಕ್ಷಣ ಉರಿ ಸಣ್ಣ ಮಾಡಿದ್ದೀನಿ, ಅಂದರೆ ಲೋ ಫ್ಲೇಮಲ್ಲಿದೆ. ಹೈ ಫ್ಲೇಮ್ ಮಾಡೋದೇ ಇಲ್ಲ. ಈಗ 10-15 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸಿ ಆಫ್ ಮಾಡ್ತೀನಿ.